ನಮಸ್ಕಾರ ಎಲ್ಲರಿಗೂ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಇನ್ಫಾರ್ಮೇಟಿವ್ ಇರುವಂಥ ಲಾಗ್ ಇದಾಗಿರುತ್ತೆ. ತುಂಬ ಜನಕ್ಕೆ ಲೈಫಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟ ಅನ್ನೋದಿರುತ್ತೆ. ಅದನ್ನು ಮೆಟ್ಟಿ ನಿಂತು ಮುಂದೆ ಹೋಗೋದೇ ಲೈಫು. ನಂಬಿಕೆ ಇರಬೇಕು ಅಷ್ಟೇ. ಜೀವನದಲ್ಲಿ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಕತ್ತಲು ಕಳೆದೋದ್ಮೇಲೆ ಬೆಳಕು ಬರೋ ಥರ ಹಾಗೆಯೇ ನಮ್ಮ ಜೀವನ ಕೂಡ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀವಿ. ಏನಕ್ಕೋಸ್ಕರ? ನೆಮ್ಮದಿಯಾಗಿರೋದಕ್ಕೋಸ್ಕರ. ನಾವು ರಾತ್ರಿ ಬಂದು ನೆಮ್ಮದಿಯಾಗಿ ಮಲಗಿದಾಗ ಕಣ್ತುಂಬ ನಿದ್ದೆ ಮಾಡಿ ಬೆಳಗ್ಗೆ ಎದ್ದಾಗ ಫ್ರೆಶ್ ಅನಿಸುತ್ತೆ. ಆ ನಿದ್ದೆನೇ ಬರಲಿಲ್ಲ ಅಂದರೆ ನಮಗೆ ಕೆಟ್ಟ ಕೆಟ್ಟ ಕನಸು ಬೀಳೋದು, ನೆಗೆಟಿವ್ ಎನರ್ಜಿ ಜಾಸ್ತಿ ಆದಾಗ ಮನೆಯಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಕಾಡೋದು, ಹಾಗೆಯೇ ಮನಿ ಪ್ರಾಬ್ಲಮ್ಮು, ಆರ್ಥಿಕ ಸಮಸ್ಯೆ ಕೂಡ ಕಾಡ್ತಾ ಇದ್ದರೆ ಇದೊಂದು ಸಣ್ಣ ರೆಮಿಡಿನ ಮಾಡಿ ನೋಡಿ. 5 ಲವಂಗ, 5 ಏಲಕ್ಕಿನ ತೊಗೊಳ್ಬೇಕು, 2 ಇಂಚಷ್ಟು 2 ಚಕ್ಕೆನ ತೊಗೊಂಡು ಒಂದು ಬಿಳಿ ಪೇಪರ್ನಲ್ಲಿ ಸುತ್ಕೊಳ್ಬೇಕು. ಇದನ್ನು ನಾವು ಯಾವ ಜಾಗದಲ್ಲಿ ಮಲಗ್ತೀವಿ ಆ ದಿಂಬಿನ ಕೆಳಗಡೆ ಇಟ್ಕೊಳ್ಬೇಕಾಗತ್ತೆ. ಪ್ರತಿ ವಾರಕ್ಕೊಂದ್ಸತಿ ಒಮ್ಮೆ ಇದನ್ನು ಚೇಂಜ್ ಮಾಡಿದ್ರೆ ಸಾಕು. ಇದನ್ನು ಇಟ್ಟಿದ್ದಾದಮೇಲೆ ಇದನ್ನು ಇಟ್ಟು ನೋಡಿ ತುಂಬಾ ಚೇಂಜಸ್ ಆಗುತ್ತೆ ಲೈಫಲ್ಲಿ. ಆರ್ಥಿಕವಾಗಿ ಅಭಿವೃದ್ಧಿನೂ ಕೂಡ ಆಗುತ್ತೆ, ಹಾಗೆಯೇ ಕಣ್ಣು ತುಂಬ ನಿದ್ದೆನೂ ಕೂಡ ಮಾಡ್ಬೋದು. ಹಾಗೆಯೇ ನಿಮ್ಗೆ ಏನಾದರೂ ನೆಗೆಟಿವ್ ಎನರ್ಜಿ ಏನಾದ್ರು ಮನೆಯಲ್ಲಿ ಜಾಸ್ತಿ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಇದನ್ನು ಇಟ್ಟ ಮೇಲೆ 101% ಎಲ್ಲದೂ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ವಾರಕ್ಕೊಂದ್ಸತಿ ಮಾತ್ರ ಇದನ್ನು ತೆಗೆದು ಹೊರಗಡೆ ಬಿಸಾಕಿ ಬೇರೆದನ್ನು ಇಟ್ಟರೆ ಮಾತ್ರ ಇದರ ವರ್ಕ್ ಆಗುತ್ತೆ ಇದ್ರದ್ದು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಕೆಲವರು ಮನಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತಾರೆ, ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಏನಪ್ಪ ಅಂತ ಪ್ರಾಬ್ಲಮ್ಸು ಅಂದರೆ ಕೆಲವೊಮ್ಮೆ ಅನ್ನಿಸ್ತಾ ಇರುತ್ತೆ, ಗಂಡ ಯಾಕೋ ನನ್ನ ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಕೇರ್ ಮಾಡ್ತಾ ಇಲ್ಲ, ಯಾಕೋ ನನ್ನ ಬಿಟ್ಕೊಡ್ತಾ ಇದ್ದಾರೆ, ಏನೋ ಒಂಥರ ಕಸಿವಿಸಿ ಮನಸ್ಸಿಗೆ ಸಮಾಧಾನ ಇಲ್ಲ, ಆ ಥರ ಫೀಲ್ ಆಗ್ತಾ ಇರುತ್ತೆ ತುಂಬ ಜನಕ್ಕೆ. ಇನ್ನು ಕೆಲವ್ರಿಗೆ ನನ್ನ ಹೆಂಡತಿ ಯಾಕೋ ನನ್ನಿಂದ ದೂರ ಆಗ್ತಿದ್ದಾಳೇನೋ ಅಂತ ಅನಿಸುತ್ತೆ, ನನ್ನ ಹೆಂಡತಿ ಯಾಕೋ ನನ್ನ ಬಿಟ್ಟು ಹೋಗ್ತಾಳೇನೋ, ನನ್ನ ಪ್ರೀತಿ ಮಾಡ್ತಾ ಇಲ್ವನೋ, ಒಳೊಳಗೇನೆ ಏನೋ ಕಸಿವಿಸಿ ಏನೋ ತೊಂದರೆ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ಒಂದು ಸಣ್ಣ ಪರಿಹಾರವನ್ನು ನಿಮಗೆ ನೀವೇ ಮಾಡ್ಕೊಂಡು ನೋಡಿ, ಎಷ್ಟು ಚೇಂಜಸ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಮಾಡೋದಕ್ಕೇನು ತುಂಬ ಕೆಲಸ ಏನೂ ಇಲ್ಲ. ಸೊ ಇದೊಂದು ಜಸ್ಟ್ ರೆಮಿಡಿನ ಫಾಲೋ ಮಾಡ್ಕೊಂಡು ಹೋಗಿ. ಒಂದು ವೈಟ್ ಶೀಟ್ನ ತೊಗೊಳ್ಬೇಕು ಮೊದಲಿಗೆ. ಅದರ ಮೇಲ್ಗಡೆ ಈ ಥರ ಎರಡೂ ಸೈಡಲ್ಲಿ ವೈಟ್ ಆಗಿರಲಿ. ವೈಟ್ ಶೀಟ್ನ ತೊಗೊಂಡು ಒಂದು ಗ್ರೀನ್ ಪೆನ್ನ ತೊಗೊಂಡು ಹಾರ್ಟ್ ಶೇಪ್ನ ಬರಿಬೇಕು. ಸೊ ಆ ಪ್ರೀತಿಯ ಸಂಕೇತವಾಗಿರೋ ಅಂಥ ಹಾರ್ಟ್ ಶೇಪ್ನ ಮೊದಲು ಬರ್ಕೊಂಡು ಅದಕ್ಕೆ ನಿಮ್ಮ ಹಸ್ಬೆಂಡ್, ನೀವು ಬಾಯ್ಸ್ ಆಗಿದ್ದರೆ ನಿಮ್ಮ ಹೆಂಡತಿ ನೇಮ್ನ ಬರ್ಕೊಳ್ಬೋದು, ಇಲ್ಲ ಲೇಡೀಸ್ ಆಗಿದ್ದರೆ ನಿಮ್ಮ ಗಂಡನ ನೇಮು, ನಿಮ್ಮ ಪಾರ್ಟ್ನರ್ನ ಫುಲ್ ನೇಮ್ನ ಬರ್ಕೊಳ್ಬೇಕು. ಬರ್ಕೊಂಡು ಇನ್ನು 4 ಕಡೆನೇ ಲವ್ ಅನ್ನೋದನ್ನ, ಸೊ ನೀವು ಏನಕ್ಕೋಸ್ಕರ ನಿಮಗೆ ಪ್ರೀತಿ ನಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನಮಗೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪ್ರೀತಿ ಸಿಗ್ತಾ ಇಲ್ಲ, ನನ್ನ ಗಂಡ ಪ್ರೀತಿಸ್ತಾ ಇಲ್ಲ, ನನ್ನ ಹೆಂಡತಿ ಪ್ರೀತಿಸ್ತಾ ಇಲ್ಲ, ಏನೇ ಇದ್ರೂ ಇದನ್ನು ಬರೆಯುವಾಗ ಸಂಕಲ್ಪ ಮಾಡಿಕೊಂಡು ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಬರೆದು ಇಡ್ತಾ ಇರೋವಂಥದ್ದು, ನನ್ನ ಹೆಂಡತಿ ಪ್ರೀತಿ ಸಿಗಲಿ, ನನ್ನ ಗಂಡನ ಪ್ರೀತಿ ಸಿಗಲಿ ಅಂತ ಕೇಳಿಕೊಂಡು ಮ್ಯಾನಿಫೆಸ್ಟ್ನ ಮಾಡಿಕೊಂಡು, ಸೊ ಇಲ್ಲಿ ನೀವು ಬರ್ತ್ ಡೇಟು ಇಲ್ಲ ಅಂದರೆ ನಿಮ್ಮ ಮ್ಯಾರೇಜ್ ಆಗಿದ್ದರೆ ಮ್ಯಾರೇಜ್ ಡೇಟು ಅದನ್ನು ಬರ್ಕೊಳ್ಬೋದು. ಸೊ ಆ ಹಾರ್ಟ್ ಶೇಪ್ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಇರೋ ಗ್ಲಾಸಲ್ಲಿ ನೀರನ್ನ ತಗೊಂಡು 5 ಇಲ್ಲಿ 7 ಲವಂಗವನ್ನು ತಗೋಬೇಕಾಗತ್ತೆ. 7, 5 ಅಲ್ಲ 7 ಲವಂಗವನ್ನು ತಗೊಂಡು ಆ ಪೇಪರ್ ಮೇಲೆ ಇಡಬೇಕು. ಅದ್ರ ಮೇಲೆ ಇಟ್ಕೊಂಡು ಇವಾಗ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ನಮ್ಮ ಹೆಂಡತಿ ಪ್ರೀತಿ, ನನ್ನ ಗಂಡನ ಪ್ರೀತಿ ನನಗೆ ಸಿಗಲಿ ಅಂತ. ಇದನ್ನು ನೀವು ಮಾಡಬೇಕಾಗಿರೋದು 21 ಡೇಸು. ಡೈಲಿ ಮಲಗೋಕ್ಕೆ ಮುಂಚೆ ಇದನ್ನು ಮಾಡಿಟ್ಟು ಮಲಗಬೇಕು. ಬೆಳಗ್ಗೆ ಎದ್ದು ಈ ನೀರನ್ನ ನೀವೇ ಕುಡಿಬೇಕು. ಯಾರು ಮ್ಯಾನಿಫೆಸ್ಟೇಷನ್ ನೀವು ಮಾಡಿರ್ತೀರ ನೀವೇ ಕುಡಿತಾ ಬನ್ನಿ. 21 ಡೇಸಲ್ಲಿ ಮಿರಾಕಲ್ ಚೇಂಜಸ್ ಅನ್ನೋದಾಗುತ್ತೆ 101%. ನೀನು ಹಸ್ಬೆಂಡ್ ಆಗಿದ್ದರೆ ಇಲ್ಲ ನೀವು ವೈಫ್ ಆಗಿದ್ದರೆ ನೀವೇನು ಅಂದ್ಕೊಂಡು ಬರೆದಿರ್ತೀರೋ ಅದು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಿಮ್ಮ ಪಾರ್ಟ್ನರು ನಿಮ್ಮನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೊಂದು ರೆಮಿಡಿನ ಮಾಡಿ ನೋಡಿ. ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಲೂ ಕರೀತಾರೆ ಇದನ್ನು. 101% ನಿಮಗೂ ಇಷ್ಟ ಆಗುತ್ತೆ. ಈ ಪಲಾವ್ ಎಲೆ ಊಟಕ್ಕೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದೇನೇ ಮ್ಯಾನಿಫೆಸ್ಟೇಷನ್ನ ಮಾಡಿದ್ರೆ 100% ವರ್ಕ್ ಆಗುತ್ತೆ. ಒಂದು ನೀಟಾಗಿರೋ ಪಲಾವ್ ಎಲೆನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ಪರ್ಫ್ಯೂಮ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮ್ಯಾನಿಫೆಸ್ಟೇಷನ್. ಇದರಿಂದ ಏನೆಲ್ಲ ಮಾಡ್ಬೋದು. ಜಸ್ಟ್ ನಾನಿವತ್ತು ಇದು ಒಂದು ರೆಮಿಡಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಿಂದ ತುಂಬಾ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ಪಲಾವ್ ಎಲೆಯಿಂದ. ಸೊ ಇವಾಗ ನೀಟಾಗಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ ಒಂದು ಗ್ರೀನ್ ಪೆನ್ನ ತೊಗೊಳ್ಬೇಕು. ಸೊ ಗ್ರೀನ್ ಪೆನ್ನ ತೊಗೊಂಡು 24 ಅಂತ ಬರ್ಕೊಳ್ಬೇಕು. ಸೊ ಇದನ್ನು ಬರ್ಕೊಂಡು
ನಿಜವಾಗ್ಲೂ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಮನಿ ನಮ್ಮ ಹತ್ರ ಯಾವಾಗಲೂ ಇರಬೇಕು. ಇದು ಮನಿನ ಅಟ್ರಾಕ್ಟ್ ಮಾಡುತ್ತೆ. 2, 4 ಅಂದರೆ 6 ಅಂತ. 6 ಅಂದರೆ ಶುಕ್ರ. ಸೊ ಶುಕ್ರ ಅಂದರೆ ಲಕ್ಷ್ಮಿಯ ಸಂಕೇತವಾಗಿ ನೀವು ಯೂಸ್ ಮಾಡುವಂಥ ಪರ್ಸು, ಇಲ್ಲಾಂದರೆ ನಿಮ್ಮ ವ್ಯಾಲೆಟಲ್ಲಿ, ಇಲ್ಲಾಂದರೆ ನಿಮ್ಮ ಬೀರುನಲ್ಲಿ ಎಲ್ಲಾದರೂ ಇಟ್ಕೊಳ್ಬೋದು. ಸೊ ನಾನಿಲ್ಲಿ ಪರ್ಸ್‌ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಇದನ್ನ ಇಟ್ಕೊಳ್ಬೇಕು. ನೀವು ಇದನ್ನ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮನಿನ ಅಟ್ರಾಕ್ಟ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ನಮ್ಮ ಪರ್ಸಲ್ಲಿ ದುಡ್ಡನ್ನೋದು ಖಾಲಿ ಆಗೋದೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಇದನ್ನ ಪರ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಬೀರುನಲ್ಲೂ ಕೂಡ ಇಟ್ಕೊಳ್ಬೋದು. ಮನೆಯಲ್ಲಿ ಯಾವಾಗ್ಲೂ ಹುಷಾರ್ ತಪ್ಪದೇ ಇರೋದು, ಜಗಳ, ಕಿರಿಕಿರಿ, ಮನಸ್ತಾಪ, ಮನೇಲಿ ಇರಕ್ಕೆ ಇಷ್ಟ ಆಗಲ್ಲ, ಎಲ್ಲಾದ್ರೂ ಹೋಗ್ಬಿಡೋಣ ಅನಿಸ್ತಾ ಇರುತ್ತೆ. ಹಾಗೇನೇ ಮಕ್ಕಳು ಕೂಡ ಮನೇಲಿ ಮಾತು ಕೇಳ್ತಾ ಇರಲ್ಲ. ಯಾವಾಗ್ಲೂ ಬೆಳಿಗ್ಗೆ ಚೆನ್ನಾಗಿರ್ತೀವಿ, ಮನೇಲಿ ಸಂಜೆ ಆದರೆ ಯಾರಾದರೂ ಒಬ್ಬರು ಹುಷಾರ್ ತಪ್ಪಿ ಮಲಗ್ತಾ ಇರೋದು. ಆದರೆ ಮಕ್ಕಳಾಗಿರ್ಬೋದು, ನಾವಾಗಿರ್ಬೋದು ತುಂಬಾನೇ ಕಿರಿಕಿರಿ ಆಗ್ತಾ ಇದೆ ಅಂದಾಗ ಆ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ಮೊದಲು ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ಜಸ್ಟ್ ಇದೊಂದು ರೆಮಿಡಿನ ಮಾಡಿ. ಒಂದು ನಿಂಬೆಹಣ್ಣನ್ನ ತಗೊಂಡು ಮನೆಯ ಎಲ್ಲ ಮೂಲೆ, ಗೋಡೆ, ಎಲ್ಲ ಡೋರ್ಗಳು, ಹೊಸ್ಲತ್ರ ಮತ್ತು ದೇವ್ರ ಮನೇಲಿ, ಅಡುಗೆ ಮನೇಲಿ ಎಲ್ಲ ಕಡೆ ಇದನ್ನು ಗೋಡೆಗೆಲ್ಲ ಈ ಥರ ನಿಂಬೆಹಣ್ಣನ್ನ ಟಚ್ ಮಾಡ್ಕೊಂಡು ಬರಬೇಕು. ಇಡೀ ಒಂದು ಕಡೆಯಿಂದ ನಾವು ಟಚ್ ಮಾಡ್ಕೊಂಡು ಬಂದಿದ್ದಾದಮೇಲೆ ನಿಂಬೆಹಣ್ಣನ್ನ ಈ ಥರ ಸೆಂಟ್ರಲ್ ಕಟ್ ಮಾಡಬಾರ್ದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಆ ಥರ ಕಟ್ ಮಾಡ್ಕೊಳ್ಬೇಕು. 4 ಪೀಸ್ ಆಗ್ಬೇಕು ಅದನ್ನು. ಸೊ ಎಲ್ಲ ನೆಗೆಟಿವ್ ಎನರ್ಜಿ ಈ ನಿಂಬೆಹಣ್ಣಲ್ಲಿ ಇದೆ ಅಂತ ತಿಳ್ಕೊಳ್ಳಿ ನೀವು. ನೀವು ಇದನ್ನ ಮಾಡುವಾಗ ಮನೆಯಿಂದ ನೆಗೆಟಿವ್ ಎನರ್ಜಿ ಆಚೆ ಹೋಗಬೇಕು ಅಂತಲೇ ಎಲ್ಲ ಗೋಡೆಗಳಿಗೆ ಮೂಲೆ ಮೂಲೆಗೂ ನೀವು ಅದನ್ನು ಮುಟ್ಟಿಸ್ಕೊಂಡು ಬಂದಿರೋದು. ಸೊ ಎಲ್ಲ ಕಡೆ ಅದನ್ನು ಈ ಥರ ರೋಲ್ ಮಾಡ್ಕೊಂಡು ನಾನು ತೋರಿಸಿದ್ನಲ್ಲ ಆ ಥರ ಮಾಡ್ಕೊಂಡು ಬಂದಿದ್ದಾದಮೇಲೆ ನಿಂಬೆಹಣ್ಣನ್ನ ಈ ಥರ ಓಪನ್ ಮಾಡ್ಕೊಳ್ಳಿ 4 ಸೈಡಿಗೇನು. 4 ಸೈಡಿಗೆ ಓಪನ್ ಮಾಡಿದ್ದಾದಮೇಲೆ ಈಗ 4 ಲವಂಗವನ್ನು ತಗೊಂಡು ಇಲ್ಲಿ ಸಿಗಿಸ್ಬೇಕಾಗತ್ತೆ. ನೋಡಿ ಈ ಥರ. ಎಲ್ಲ ನೆಗೆಟಿವ್ ಎನರ್ಜಿ ಮನೇಲಿ ಏನೇ ಕಿರಿಕಿರಿ ಆಗ್ತಾ ಇದ್ರಿ ಏನೇ ಇದ್ರೂ ಇದನ್ನು ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಇಲ್ಲ 10 ಡೇಸ್‌ಗೊಂದ್ಸತಿ ಮಾಡ್ತಾ ಬನ್ನಿ ಈ ನಿಂಬೆಹಣ್ಣನ್ನ. ತುಂಬಾ ಚೇಂಜಸ್ ಆಗುತ್ತೆ. ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೂ ಮನೆಯಿಂದ ಆಚೆ ಹೋಗುತ್ತೆ. ಇದನ್ನು ಇವಾಗ ಅಂದ್ಕೊಂಡಿದ್ದಾದಮೇಲೆ ಒಂದು ನಿಂಬೆಹಣ್ಣನ್ನ ಗ್ಯಾಸ್ ಮೇಲೆ ಇಟ್ಟು ಹಚ್ಬೇಕು. ಈ ಥರ ನೋಡಿ ಇಲ್ಲಿ ಉರಿತಾ ಇದೆಯಲ್ಲ, ಸೊ ಇದನ್ನು ಚೆನ್ನಾಗಿ ಸುಡಬೇಕು. ಈಗ ಮನೇಲಿರೋ ಅಂಥ ಎಲ್ಲ ನೆಗೆಟಿವ್ ಎನರ್ಜಿನೂ ಸುಡ್ತಾ ಇದ್ದೀವಿ. ನಾವೇ ಮ್ಯಾನಿಫೆಸ್ಟ್ ಮಾಡಬೇಕು. ನಮ್ಮ ಮನೇಲಿ ಯಾವುದೇ ರೀತಿಯ ಕೆಟ್ಟ ನೆಗೆಟಿವ್ ಎನರ್ಜಿ ಇದ್ರೂ ಅದನ್ನೆಲ್ಲ ಸುಟ್ಟಾಕ್ತಾ ಇದ್ದೀವಿ, ಭಸ್ಮ ಮಾಡ್ತಾ ಇದ್ದೀವಿ ಅಂತ ಇದನ್ನು ಸುಡಬೇಕಾಗತ್ತೆ. ಸೊ ಇದನ್ನು ಸುಟ್ಟು ನೋಡಿ ಈ ಥರ ಫುಲ್ಲು ಸುಡಲಿ. ಸುಟ್ಟಿದ್ದು ಆದಮೇಲೆ ಅದೊಂದು ಸ್ವಲ್ಪ ಕಪ್ಪಾಗಲಿ. ಕಪ್ಪು ಅದು ಒಂದು ಸ್ವಲ್ಪ ಸಿಡಿಯುತ್ತೆ. ಅದು ಸಿಟ್ರಿಕ್ ಅಂಶ ಇರುತ್ತಲ್ವ, ಆವಾಗ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಅದು ನೀಟಾಗಿ ಸುಟ್ಟಿದ್ದಾದಮೇಲೆ ಅದನ್ನು ಡಸ್ಟ್‌ಬಿನ್ನಿಗೆ ಬಿಸಾಕಬೇಕಾಗತ್ತೆ. ನೋಡಿ ಈ ಥರ. ಈ ಥರ ಎಲ್ಲ ಸುಟ್ಟೋದ್ಮೇಲೆ ನಮ್ಮ ಮನೇಲಿ ಇರೋವಂಥ ನೆಗೆಟಿವ್ ಎನರ್ಜಿನೆಲ್ಲ ನಾವೇನೇ ಸುಟ್ಟಾಕ್ತಾ ಇದ್ದೀವಿ. ಸೊ ಇದನ್ನು 10 ಡೇಸ್‌ಗೊಂದ್ಸತಿ ಮಾಡ್ತಾ ಬನ್ನಿ. ನಿಜವಾಗ್ಲೂ ತುಂಬಾ ಚೇಂಜಸ್ ಆಗುತ್ತೆ. ತುಂಬಾ ಒಳ್ಳೆಯದು.